ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪೇನಟ್ ಅಂದರೆ ಯಾರಿಗಿಷ್ಟ ಇಲ್ಲ? ಪೇನಟ್ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಪ್ರತಿಯೊಬ್ಬರಿಗೂ ಇಷ್ಟ ಬಂಧುಗಳೇ. ಅದರಲ್ಲೂ ನನಗಂತೂ ತುಂಬಾ ಇಷ್ಟ. ಅದಕ್ಕೋಸ್ಕರ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ಮಾಡ್ತಾ ಇದ್ದೆ. ಅದೇ ರೆಸಿಪಿಯನ್ನು ನಿಮಗೆ ಯಾಕೆ ಶೇರ್ ಮಾಡಬಾರ್ದು ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಫ್ರೈಡ್ ಪೇನಟ್, ಸ್ಪೈಸಿ ರೋಸ್ಟೆಡ್ ಪೇನಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಚಿಕ್ಕ ಕಪ್ಪಿನಿಂದ 2 ಕಪ್ಪಿನಷ್ಟು ಈ ಪೇನಟನ್ನು ಹಾಕ್ಕೊಂಡು ನೀಟಾಗಿ ನಾವು ನೀರು ಹಾಕಿ ತೊಳಿಬೇಕು. ಇದರಲ್ಲಿ ನೋಡ್ರಿ ತುಂಬಾ ಚಿಕ್ಕದಾಗಿರುವಂಥ ಪೇನಟ್ ಇತ್ತಂದರೆ ಸಪ್ರೇಟ್ ಮಾಡ್ಕೊಂಬಿಡಿ. ಯಾಕಂತಂದರೆ ಒಂದು ತುಂಬಾ ಚಿಕ್ಕದಾಗಿತ್ತು, ಒಂದು ದೊಡ್ಡದಾಗಿತ್ತು ಅಂತ ರೋಸ್ಟ್ ಮಾಡಬೇಕಾದ್ರೆ ಅದು ಹೊತ್ತೋಗುತ್ತೆ, ಇದು ಫ್ರೈ ಆಗಿರಲ್ಲ ಬಂಧುಗಳೇ. ಹಾಗಾಗಿ ಚಿಕ್ಕ ಇರೋದನ್ನೆಲ್ಲ ನಾನು ಡಿವೈಡ್ ಮಾಡಿಕೊಂಡು ಸ್ವಲ್ಪ ಒಂದೇ ಲೆವೆಲ್ ಇರುವ ಪೇನಟನ್ನು ನಾನು ತೊಗೊಂಡಿದ್ದೀನಿ. ಇವಾಗ ನೀಟಾಗಿ ತೊಳೆದು ನೀರನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡೆ. ಗ್ಯಾಸ್ ಹಚ್ಬಿಟ್ಟು ಆ ಪಾತ್ರೆಯನ್ನು ಇಟ್ಟು ಇವಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು 5 ರಿಂದ 6 ನಿಮಿಷ ತಗೊಳುತ್ತೆ ಚೆನ್ನಾಗಿ ಫ್ರೈ ಆಗಲಿಕ್ಕೆ. ಹಸಿ ಅಂಶ ಎಲ್ಲ ನೀಟಾಗಿ ನಮಗೆ ಕಂಪ್ಲೀಟಾಗಿ ಹೋಗಬೇಕು ಬಂಧುಗಳೇ. ಫ್ಲೇಮನ್ನು ಹೈ ಇಡಲಿಕ್ಕೆ ಹೋಗಬೇಡಿ. ಹೈ ಇಟ್ಬಿಟ್ರೆ ಮೇಲೆ ಕಪ್ಪಗಾಗುತ್ತೆ, ಒಳಗಡೆಗೆ ಫ್ರೈ ಆಗಲ್ಲ ಬಂಧುಗಳೇ. ನಮಗೆ ಮೇಲ್ಗಡೆ ಕಲರ್, ಸಿಪ್ಪೆ ಕಲರು ಚೇಂಜ್ ಆಗಬಾರ್ದು, ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡ್ರಿ ನಮ್ಮ ಇದು ಪೇನಟ್ ಕಲರ್ ಏನಾದರೂ ಚೇಂಜ್ ಆಗಿದೆನಾ? ಇಲ್ಲ. ಆದರೆ ಕೂಡ ನೋಡಿ ಸಿಪ್ಪೆ ಬಿಸ್ತಾ ಇದೆ. ನಾವು ಸಿಪ್ಪೆ ಬಿಚ್ಚೋವರೆಗೆ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಮೇಲೆ ನಮಗೆ ಕಣ್ಣು ಅನ್ನೋದಾಗಲಿ ಏನಾಗಲಿ ಕಪ್ಪಾಗಲಿ ಏನೂ ಆಗಬಾರ್ದು. ಇವಾಗ ನೋಡ್ರಿ ಒಂದು ಸ್ಪೂನಿನ ಮೇಲೆ ಒಂದು 2 ರಿಂದ 3 ಡ್ರಾಪ್ಸ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಲಿಕ್ಕೆ ಒಂದು 4 ರಿಂದ 5 ನಿಮಿಷ ತಗೊಳ್ಳುತ್ತೆ. ನಮಗೆ ಹೊಂಬಣ್ಣನೂ ಬರುತ್ತೆ, ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಲೋ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ. ಹೈ ಫ್ಲೇಮ್ನಲ್ಲೇ ಮಾಡಿಕೊಂಡ್ರೆ ಮೇಲೆಲ್ಲ ಕಪ್ಪಾಗುತ್ತೆ, ಒಳಗಡೆಗೆ ಚೆನ್ನಾಗಿ ನೀಟಾಗಿ ಫ್ರೈ ಆಗಲ್ಲ ಬಂಧುಗಳೇ. ಇದು ಫ್ರೈ ಆದಮೇಲೆ ಈ ಪೇನಟ್ ತಿನ್ನಬೇಕಾದ್ರೆ ಇಷ್ಟು ಸಖತ್ತಾಗಿರುತ್ತೆ ಬಂಧುಗಳು, ಅಷ್ಟು ಸಖತ್ತಾಗಿರುತ್ತೆ. ನಾವು ಮಾಡ್ತಾ ಇದ್ರೆ ಇವಾಗಲೇ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಇವಾಗ ರೆಡಿ ಆಗುತ್ತೆ ಅಂತ. ಈಗ ನೋಡ್ರಿ ನಂತರ ಚೆನ್ನಾಗಿ ಫ್ರೈ ಆದ ನಂತರ ಅದರಲ್ಲಿ 1 ಹಿಡಿಯಷ್ಟು ಫ್ರೆಶ್ ಕರಿಬೇವನ್ನು ಹಾಕ್ಕೊಂಡು ಕರಿಬೇವು ನೀಟಾಗಿ ಗರಿ ಆಗುವವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಒಂದ್ಸಲ ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ಕೂಡ ನಾವು ಸ್ಟೋರೇಜ್ ಮಾಡಿಟ್ಕೊಂಡು ತಿನ್ಬಹುದು ಬಂಧುಗಳೇ, ಅಷ್ಟು ರುಚಿಯಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆದ ನಂತರ 1/4 ಸ್ಪೂನಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂಥ ಉಪ್ಪು ಪೇನಟ್ನಲ್ಲಿ ನೀಟಾಗಿ ಸೇರಬೇಕು ಬಂಧುಗಳೇ. ಈಗ ಚೆನ್ನಾಗಿ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು 2 ನಿಮಿಷನಾದರೂ ಫ್ರೈ ಮಾಡಿದರೆ ನೀಟಾಗಿ ನಮ್ಮ ಉಪ್ಪು ಅನ್ನೋದು ಈ ಪೇನಟ್ನಲ್ಲೇ ನೀಟಾಗಿ ಸೇರುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬಂಧುಗಳೇ. ನೀಟಾಗಿ ನಾವು ಕೈ ಬಿಡದೆ ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಈಗ ಟ್ಯಾಪ್ ಮಾಡಿದ್ರೆ ನೀಟಾಗಿ ನಮಗೇನಾಗುತ್ತೆ, ನಾವು ಉಪ್ಪು ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಏನು ಮಾಡಬೇಕು, ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಗ್ಯಾಸನ್ನು ಆಫ್ ಮಾಡಿಕೊಂಡು 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿಟ್ಟು ಹಾಕಿದರೆ ಚಿಲ್ಲಿ ಪೌಡ್ರ್ ಸೀದ್ ಹೋಗುತ್ತೆ ಬಂಧುಗಳೇ. ಹಾಗಾಗಿ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡೆ ಚಿಲ್ಲಿ ಪೌಡ್ರನ್ನು ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂಥ ಖಾರ ಮತ್ತು ಉಪ್ಪು ಎಲ್ಲನೂ ಶೇಂಗಾದಲ್ಲಿ ಅಂದರೆ ಪೇನಟ್ನಲ್ಲಿ ಚೆನ್ನಾಗಿ ನೀಟಾಗಿ ಅದು ಹತ್ಕೋಬೇಕು ಬಂಧುಗಳೇ. ನೋಡ್ರಿ ಚೆನ್ನಾಗಿ ಎಲ್ಲಕ್ಕೂ ನಮಗೂ ಪ್ರತಿಯೊಂದು ಪೇನಟ್ಟಿಗೂ ನಮ್ಮ ಮಸಾಲೆ ಅನ್ನೋದು ಕೋಟಿಂಗ್ ನೀಟಾಗಿ ಹತ್ಕೊಂಡಾಯಿತು. ಇವಾಗ ನೋಡ್ರಿ ನಮ್ಮ ಪೇನಟ್, ರೋಸ್ಟೆಡ್ ಪೇನಟ್, ಸ್ಪೈಸಿ ಪೇನಟ್ ರೆಡಿ ಆಯಿತು. ಇವಾಗ ಸರ್ವ್ ಮಾಡಿದ್ದೀವಿ. ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಬಂಧುಗಳೇ. ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ ಒಳಗಡೆ ಯಾವ ರೀತಿ ಇದೆ ಅಂತ. ಆಹಾ ಸೂಪರ್ ನೋಡ್ರಿ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಒಳಗಡೆಗೆ. ಮೇಲೆ ಕೂಡ ಚೆನ್ನಾಗಿ ನಮಗೆ ಕಣ್ಣು ಬಿದ್ದಿಲ್ಲ, ಏನೂ ಬಿದ್ದಿಲ್ಲ. ಎಷ್ಟು ಚಂದ ಕಾಣ್ತಾ ಇದೆ ಅಲ್ವಾ? ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಬಂಧುಗಳು, ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಯಾವ ರೀತಿ ಮಾಡಬೇಕು ಅಂತ ಅರ್ಥ ಆಯ್ತಲ್ವಾ ಬಂಧುಗಳೇ? ನೀವು ಒಂದ್ಸಾರಿ ತಪ್ಪದೆ ಟ್ರೈ ಮಾಡಿ. ಸಖತ್ತಾಗಿದೆ ಬಂಧುಗಳೇ, ಟೇಸ್ಟ್ ಅಂತ ನಂಬರ್ 1 ಆಗಿದೆ. ಇದನ್ನು ನೋಡಿದರೆ ನೀವು ಖಂಡಿತ ಮಾಡೇ ಮಾಡ್ತೀರಾ. ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿವಸ ಬೇಕಾದರೂ ನಾವು ಇದನ್ನು ತಿನ್ಬಹುದು ಬಂಧುಗಳೇ. ಒಂದು ತಣ್ಣಗಾದ್ಮೇಲೆ ಏರ್ಟೈರ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಆಯಿತು. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸೋಣ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.